ಗುರುಜಿ ತಿಳಿಸ್ತಾ ಇದ್ರಿ ವಿರಾಮಕ್ಕೆ ಮುನ್ನ ನೀವು ರಾಮನಿಂದ ಹೇಗೆ ಪಾಪಕರ್ಮಗಳನ್ನ ಮಾಡಿದವರು ಹೇಗೆ ಆ ಒಂದು ಕರ್ಮಗಳನ್ನ ಕಳ್ಕೊಂಡ ಪರಿ ಹೇಗೆ ತಿಳಿಸ್ಕೊಡ್ತೀನಿ ಅಂತ. ಖಂಡಿತ. ನೋಡಿ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಒಳ್ಳೆಯವನಾಗಿಯೇ ಇರಬೇಕು ಅಂತ ಹೇಳ್ತಾರೆ. ಆದರೆ ಸಮಯ ಸಂದರ್ಭ ಹಾಗೆ ಮಾಡಿಸ್ಬಿಡುತ್ತೆ. ಅದರಲ್ಲಿ ಗೌತಮ್ ಋಷಿಗಳ ಹೆಂಡತಿ ಅಹಲ್ಯ. ಗೌತಮ್ ಋಷಿಗಳು ಬಹಳ ಅನುಷ್ಠಾನವಂತರು. ಅಹಲ್ಯ ಅಷ್ಟೇ ಪವಿತ್ರವಾದವಳು, ಮಹಾಸಾಧ್ವಿ ಶಿರೋಮಣಿ. ಇವಳು ಯಜಮಾನರಿಗೆ ಹಾಕಿದ ಗೆರೆ ದಾಟ್ತಿರಲಿಲ್ಲ. ಅವರಿಬ್ಬರಲ್ಲಿ ಸಂತಾನ ಇರಲಿಲ್ಲ ಅಷ್ಟೇ ಹೊರತು ಅವರಿಬ್ಬರ ಒಂದು ಬಾಂಧವ್ಯ ಎಷ್ಟು ಚೆನ್ನಾಗಿತ್ತು ಅಂದರೆ, ಗೌತಮ ಋಷಿಗಳು ಸಾಕ್ಷಾತ್ ಭಗವಂತನ ಕೃಪಾಕಟಾಕ್ಷದಲ್ಲಿ ಒಂದು ಸಲ ಹೀಗೆ ಇರ್ತಾರೆ. ಕೂತ್ಕೊಂಡಿದ್ದ ಸಮಯದಲ್ಲಿ ಇಂದ್ರನ ಹತ್ರ ಪ್ರಾರ್ಥನೆ ಮಾಡ್ಕೊತಾರೆ, ಒಳ್ಳೆಯ ಸುಪುತ್ರನ ಪ್ರಾಪ್ತಿ ಬೇಕು ಅಂತ. ಆಗ ಇಲ್ಲ, ನಿಮಗೆಲ್ಲರಿಗೂ ಇನ್ನೂ ಕರ್ಮ ಕಳೆದಿಲ್ಲ, ಆ ಕರ್ಮ ಕಳೆಯೋ ಸಮಯಕ್ಕೆ ಖಂಡಿತವಾಗ್ಲೂ ಸಂತಾನ ಅಭಿವೃದ್ಧಿ ಆಗುತ್ತೆ. ಭಾಳ ಸಂತೋಷ ಆದ್ರೂ ಬೇಜಾರು ಮಾಡ್ಕೊಳ್ದೆ ಜೀವನ ಸಾಗಿಸ್ತಾ ಇದ್ದ ಅಹಲ್ಯ ಮತ್ತು ಗೌತಮ ಋಷಿಗಳು ಹೀಗೆ ಜೀವನದಲ್ಲಿ ಪರಮೇಶ್ವರನ ಪೂಜೆಯಲ್ಲಿ ತಳ್ಳೀನಾಗಿರ್ತಾರೆ. ಒಂದು ಸರಿ ಇಂದ್ರಾದಿ ದೇವತೆಗಳಲ್ಲಿ ಗೌತಮ ಋಷಿಗಳಿಗೆ ಅಹಲ್ಯ ಅನ್ನೋಳು ಇನ್ಯಾರೂ ಅಲ್ಲ, ಸಾಕ್ಷಾತ್ ಬ್ರಹ್ಮ ಸೃಷ್ಟಿ ಮಾಡಿರ್ತಕ್ಕಂಥ ಹುಡುಗಿ. ಅಹಲ್ಯ ಮೊದಲನೇ ಜನ್ಮ ಯಾರು ಅಂದರೆ ಸರಸ್ವತಿನೇ. ಅಹಲ್ಯ ಇನ್ಯಾರೂ ಅಲ್ಲ, ಸಾಕ್ಷಾತ್ ಸರಸ್ವತಿನೇ. ಅದಕ್ಕೆ ದೇವಾನು ದೇವತೆಗಳೇ ಸ್ವತಃ ಮತ್ತೆ ಮತ್ತೆ ಕಹಾನಿ ಮೇ ಟ್ವಿಸ್ಟ್ ಇದ್ದ ಹಾಗೆ ಒಬ್ಬೊಬ್ಬರ ಕತೆಗೆ ಒಬ್ಬೊಬ್ಬರು ಪರಿಸರ ಮಾಡ್ತಾ ಇರ್ತಾರೆ. ಅಂದರೆ ತಮ್ಮ ದೇಹವನ್ನು ತ್ಯಾಗ ಮಾಡಿ ಪರಿವರ್ತನೆ ಮಾಡ್ತಾ ಇರ್ತಾರೆ. ನೋಡಿ, ನಾನು ಕೈಲಾಸವನ್ನು ಬಿಟ್ಟು ಬಂದು ನಿನಗೆ ಅವತಾರ ತಗೋಬೇಕನ್ನಯ್ಯ ಅಂತೆಲ್ಲ ಯೋಚನೆ ಮಾಡ್ತಿಲ್ಲ. ನಾನು ಇಂದ್ರಲೋಕ ಬಿಟ್ಟು ನಿನಗೋಸ್ಕರ ಅವತಾರ ತಗೋಬೇಕು ಅದೆಲ್ಲ ಕೊಡ್ತಿಲ್ಲ. ಕಥೆ ಆಗಬೇಕು. ಯಾಕೆ ಕಥೆ ಆಗ್ತಿತ್ತು? ಜೀವನ ಜಗತ್ತು ನಡೀತಾ ಇದ್ದಾಗ ಬ್ರಹ್ಮನ ಸೃಷ್ಟಿ ಮೂಲ ಏನು ಅಂದರೆ ಆದಿ ಅಂತ್ಯ, ಪುನರಪಿ ಜನನಂ ಪುನರಪಿ ಮರಣಂ. ಯಾರಾದರೂ ಕರ್ಮ ಮಾಡ್ತಾ ಇದ್ರೆ ಮೇಲಿಂದ ಆಕಾಶದಿಂದ ಕೇಳ್ತಳ್ಳು ಹೋಗ್ತಾರೆ, ಯೋಚನೆ ಮಾಡಬೇಡ, ನೀನು ಪ್ರಯೋಜನಕ್ಕೆ ಇಲ್ದಿದ್ದವನು, ನೀನು ಕರ್ಮವನ್ನು ಅನುಭವಿಸು ಮತ್ತೆ ಬಾ ಮೋಕ್ಷಕ್ಕೆ. ಅದಕ್ಕೆ ನಾನು ಹೇಳೋದು, ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳಾದಿ ಮಹಾಗಣಪತಿ ಸುಬ್ರಹ್ಮಣ್ಯ ಸಮೇತವಾಗಿ ಶಕ್ತಿ ಜಗತ್ಶಕ್ತಿ ಬಿಟ್ಟರೆ ಇನ್ನೆಲ್ಲ ದೇವರುಗಳಲ್ಲ. ನಮ್ಮ ಥರನೇ ಸಾಕ್ಷಾತ್ ಮನುಷ್ಯರು. ಅವರೆಲ್ಲ ಇಂದ್ರ ವಾಯು ಯಮ ಇದೆಲ್ಲ ಪದವಿಗಳು. ನಿಮ್ಗಿನ್ನೂ ಗೊತ್ತಿಲ್ಲ, ಭಾಳ ಜನಕ್ಕೆ ಇಲ್ಲಿ ಸುಮ್ಮನೆ ಒದ್ದಾಡ್ತಾರೆ ರಾಜಕೀಯದವರು, ಈ ಪಟ್ಟ ಆ ಪಟ್ಟ ಅಂತ. ಇದಕ್ಕಿಂತ ದೊಡ್ಡ ದೊಡ್ಡ ಪಟ್ಟಗಳಿದೆ. ನೀವೆಷ್ಟು ಚೆನ್ನಾಗಿ ಸಾಧನೆ ಮಾಡಿರ್ತೀರಾ, ಎಷ್ಟು ಚೆನ್ನಾಗಿ ದೇವರಿಗೆ ಸಂತೃಪ್ತಿ ಪಡಿಸ್ತೀರಾ, ಒಳ್ಳೆ ಪೋಸ್ಟ್ ಕೊಡ್ತಾನಲ್ಲಿ. ನಿಮ್ಗೆ ಅದು ಅರ್ಥ ಆಗಿಲ್ಲ. ಇನ್ನು ಅದನ್ನು ಹೇಳ್ಬಿಟ್ರೆ ಅಲ್ಲೂ ಏನಾದರೂ ದುಡ್ಡು ಕೊಟ್ಬಿಟ್ಟೆ ಪೋಸ್ಟ್ ಕೊಟ್ಬಿಡಿ ಅನ್ನೋ ಥರ ಹೋಗ್ತೀರಾ. ಅಂಥ ಜನನೂ ಇದ್ದೀರಾ. ನೋಡಿ ಹೇಳ್ತೀನಿ, ಯಮನ್ ಪೋಸ್ಟ್ ಬೇಕು ಅಥವಾ ಇಂದ್ರನ ಪೋಸ್ಟ್ ಬೇಕು ಅಂದರೆ ಒಬ್ಬೊಬ್ಬನು ದೇವರಿಗೆ ಎಷ್ಟು ಭಕ್ತನಾಗಿರ್ತಾನೆ. ಈಗ ಸಾಧಾರಣ ದೊಡ್ಡ ಭಕ್ತ ಇರ್ತಾನೆ, ಮೋಕ್ಷ ಕೊಡ್ತಾ ಇದ್ದೀನಿ ಅರ್ಥ ಏನೋ, ನಿನ್ಗೆ ಒಳ್ಳೆ ಪದವಿ ಕೊಡ್ತೀನಿ ಅಲ್ಲಿ. ಅವನು ಇಂದ್ರಲೋಕದಲ್ಲಿ ಇಂದ್ರ ಮಾಡಿರ್ತಾರೆ, ಅವ್ನಿಗೆ ಐರಾವತ ಕೊಡ್ತಾರೆ. ಅದಾದಮೇಲೆ ವರ್ಣ ಬಾಯಿಲಿ ನೀ ಮಳೆಗಳೇ ನೋಡ್ಕೊಂತೆ, ಭಾಳ ಚೆನ್ನಾಗಿ ಮಾಡಿದ್ಯಾ, ಭಾಳ ಸಂತೋಷ, ನೀನು ಭೂಲೋಕದಲ್ಲಿ ಭಾಳ ಶ್ರಮ ಪಟ್ಟಿದ್ಯಾ, ನೀನು ಒಳ್ಳೆ ಪದವಿಯನ್ನು ಲೋಕ ಕೊಡ್ತೀನಿ. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಪೋಸ್ಟು. ಅಕಸ್ಮಾತ್ ಇನ್ನೂ ಮಹಾಪುಣ್ಯ ಮಾಡಿದ್ಯಾ, ದೇವರುಗಳ ಜೊತೆನೇ ಶಸ್ತ್ರಾಸ್ತ್ರಗಳಾಗ್ತೀವಂತೆ ನಾವು. ಅವನ ಖಡ್ಗನೋ, ಅವನ ತ್ರಿಶೂಲನೋ, ಅವನ ಆಯುಧವೋ, ಅವನಲ್ಲಿರ್ತಕ್ಕಂಥ ಚಕ್ರವೋ ಏನೋ ಒಂದು ಆಗ್ತೀವಿ. ಇದೆಲ್ಲ ಯಾಕೆ ಅಂದರೆ ಅದೇ ಮೋಕ್ಷ ಸಾಧನೆ ಅಂತ ಕರಿತೀವಿ. ಈ ಮೋಕ್ಷ ಸಾಧನೆಗೆ ಒದ್ದಾಡೋದು ಭಾಳ ಜನ ನಾವುಗಳು. ನಿಮ್ಗೆ ಅರ್ಥ ಆಗೋದೇನಂದ್ರೆ ಸತ್ತೋದ್ರೆ ಏನೋ ಆಗುತ್ತೆ ಅಂತ. ಸತ್ತೋದ್ರೆ ಏನಾಗಲ್ಲ, ಒಳ್ಳೆ ಪೋಸ್ಟ್ ಸಿಗುತ್ತೆ, ಅರ್ಥ ಆಯ್ತಾ? ನೀವು ಸತ್ಯಲ್ಲೂ ಹೋಗಲ್ಲ. ಆದರೆ ಪಾಪಕರಗಳು ಮಾಡಿಕೊಂಡ್ರೆ ನರಕದಲ್ಲಿ ಬಿದ್ದಿರ್ತೀರಾ, ಭೂಮಿನೇ ಬಿದ್ದಿರ್ತೀರಾ. ಭೂಮಿನೇ ದೊಡ್ಡ ನರಕ, ನಿಮ್ಗೆ ಗೊತ್ತಿಲ್ಲ ಅದು. ಅದಕ್ಕೋಸ್ಕರ ಇಂಥ ಒಂದು ಸಾಧನೆ ಪರಿಶ್ರಮವನ್ನು ಪಟ್ಟಿರ್ತಕ್ಕಂಥ ದೇವೇಂದ್ರನಿಗೆ, ಇಂದ್ರ ಆಗಿರ್ತಕ್ಕಂಥವನಿಗೆ ಒಂದು ದುರಹಂಕಾರ ಇತ್ತು. ಎಲ್ಲ ಹೆಣ್ಗಸರು ನನ್ನ ಒಳ್ಳೆ ಆಗಬೇಕು ಅಂದರೆ, ಅವನು ಯಾವುದೋ ಒಂದು ಪೋಸ್ಟರ್ ಬಂದಿದ್ದ ಅದರದ್ದು ಒಂದು ಇಟ್ವಾಣ, ಅವನಿಗೆ ಆ ಒಂದು ಮಾಯೆ ಅಡಗೋಗಿರ್ತಾರೆ. ಬ್ರಹ್ಮ ಏನು ಮಾಡೋದು, ಸೃಷ್ಟಿ ಮಾಡಿದ. ಎಲ್ಲ ಸೃಷ್ಟಿ ಮಾಡಿದಾಗ ಅವನಿಗೆ ಹೆಂಡತಿರಲ್ಲ. ಸರಿ, ಮಹಾಸರಸ್ವತಿಯನ್ನು ಸೃಷ್ಟಿ ಮಾಡಿದ. ಭಾಳ ಸಂತೋಷ. ಸೃಷ್ಟಿಯಾದ ಸರಸ್ವತಿ ಯವ್ವನ ತೇಜಸ್ಸು. ಯಾರಿಗೋ ಮದುವೆ ಮಾಡಬೇಕು ಅಂದರೆ ಕೊನೆಗಾಗಲಿಲ್ಲ. ಸಪ್ತ ಋಷಿಗಳಲ್ಲಿ ಗೌತಮ್ ಋಷಿಗಳೇ ಮದುವೆ ಮಾಡೋಣ ಅಂತ ಕೊನೆಗೆ ನಿರ್ಧಾರ ಆಯಿತು. ಗೌತಮ್ ಋಷಿ ಶ್ರೇಷ್ಠ ಯಾರೂ ಇಲ್ಲ, ಅವ್ರಿಗೆ ಮದುವೆ ಮಾಡಿಕೊಟ್ರು. ಈ ಮದುವೆ ಮಾಡಿಕೊಟ್ಟಾಗ ಎಂಥ ಒಂದು ಶಕ್ತಿ ಅವರಿಬ್ಬರಲ್ಲಿ ಇತ್ತು ಅಂದರೆ, ತೇಜೋ ರೂಪದಲ್ಲಿ ಭೂಮಿಯಲ್ಲಿ ಇವರಿಬ್ಬರು ಮದುವೆ ಆದ ತಕ್ಷಣವೇ ಮಳೆ ಬರೋದು, ಗಾಳಿ. ಅಂದರೆ ಇಂದ್ರನ ಕೆಲಸನೇ ಇರಲಿಲ್ಲ, ಮಳೆ ತಾನಾಗೆ ಬರೋದು. ಗೌತಮ್ ಋಷಿಗಳು ಹೋಮ ಮಾಡಿದ ತಕ್ಷಣ ಮಳೆ ಬರೋದು, ಗಾಳಿ ಬೇಕು ಅಂದರೆ ಗಾಳಿ ಬರೋದು. ಯಾವ ದೇವತೆಗಳು ನೋಡಿದ್ರು ಅವ್ರು ಹಾಕಿದ ಹವಿಸ್ಸಿಗೆ ತಪ್ತಾ ಇರಲಿಲ್ಲ. ಅಂತಹ ಸಮಯದಲ್ಲಿ ಇಂದ್ರನಿಗೆ ಒಂದು ದುರಹಂಕಾರ ಬಂತು. ನಾನು ಹೇಳಿದ್ದೆ ಅವ್ನು ತಡೀತಾ ಇದ್ದಲ್ಲ, ಆಮೇಲೆ ಒಂದು ಸರಿ ಹೋಗೋಣ, ಆ ಋಷಿ ಯಾರು ಅಂತ ನೋಡೋಣ ಬಾ ಅಂತ ಹೇಳಿ ಗೌತಮ್ ಋಷಿ ನೋಡೋಣ ಅಂತ ಬಂದಾಗ ಆ ಅಲ್ಲಿ ಕೂತಿರ್ತಾಳೆ. ಅವಳು ಮೊಲಗಳ ಜೊತೆ ಆಡ್ತಾ ಇರ್ತಾಳೆ. ನೋಡಿದ ತಕ್ಷಣ ಇವನಿಗೆ ಕೋಪ ಬಂದ್ಬಿಡ್ತು. ಓಹೋ, ಎಷ್ಟು ಸೌಂದರ್ಯವಾಗಿದ್ದಾಳೆ ಈ ಮುದಿ ಋಷಿಗೆ, ಇಂಥ ಒಳ್ಳೆ ಸೌಂದರ್ಯವಾಗಿ ಹೆಣ್ತಿನ, ನನಗಿರ್ಬೇಕು ಇವಳು ರಾಜ್ಯ ಪಟ್ಟದಲ್ಲಿ. ಇವಳನ್ನೇನಾದರೂ ನಾನು ಇಂದ್ರಲೋಕದಲ್ಲಿ ಇಟ್ಕೊಂಡ್ರೆ ಹೆಂಗಿರುತ್ತೆ ಅಂತ ಕಲ್ಪನೆ ಹೊಟ್ಟೋದ. ಅವಳನ್ನ ಅಪಹರಿಸಬೇಕು ಅಂತ ಒಂದು ಕೆಟ್ಟ ಮನೋಭಾವನೆ ಬಂದುಬಿಡ್ತು. ಏನು ಮಾಡ್ದ, ಗೌತಮ್ ಋಷಿಗಳು ಬೆಳಗಿನ ಜಾವಕ್ಕೆ ಎದ್ದು ಹೋಗಬೇಕು. ಪ್ರತಿದಿನ ನೋಡ್ದ, ಪ್ರತಿದಿನ ಇವರೆಲ್ಲಗೂ ಹೋಗೋರು, ಪ್ರಾತಃ ಕಾಲದಲ್ಲಿ ಸಂಧ್ಯಾವಂದನೆ ಹೊಟ್ಟೋಗೋರು. ಇವಳೆಲ್ಲ ಅಣಿ ಮಾಡಿ ಇಟ್ಕೊಳ್ಳೋದು, ಪೂಜೆ ಪುನಸ್ಕಾರ. ಅವ್ರು ಪೂಜೆ ಪುನಸ್ಕಾರ ಮಾಡಿ ಸಮುದ್ರದಿಂದ ಸ್ನಾನ ಮಾಡಿ ಹೊರಗಡೆ ಬಂದಾಗ ಮತ್ತೆ ಪೂಜೆಗೆ ರೆಡಿ ಮಾಡೋಳು. ಹಿಂಗೆ ನಡೀತಾ ಇದ್ದ ಕಾಲದಲ್ಲಿ ಇವನೇನು ಮಾಡ್ಬಿಟ್ಟ, ಮಧ್ಯರಾತ್ರಿಯಲ್ಲಿ ಇವನೇ ಸ್ವತಃ ಕೋಳಿ ಕೂಗ್ದಂಗೆ ಕೂಗ್ಬಿಟ್ಟ. ಬೆಳಗಿನ ಜಾವ ಅಂತ ಮಾಡೋ ಥರ ಮಾಡಿಬಿಟ್ಟ. ಕಾಲವನ್ನೆಲ್ಲ ಹಿಂಗೆ ತಿರುಗಿಸ್ಬಿಟ್ಟ.
ಆಗ ಇವರು ಬೆಳಗಿನ ಜಾವ ಕೋಳಿ ಕೂಗೋಯ್ತಲ್ಲ ಅಂಥೇಳಿ ಏನು ಮಾಡ್ಬಿಟ್ಟ, ಗೌತಮ್ ಋಷಿಗಳು ಎದ್ರು ತಮ್ಮ ಪಾಡಕ್ಕೆ ತಾವು ಹೋದರು ಸಮುದ್ರ ಸ್ವಾಮಿ. ಇನ್ನೂ ಮಧ್ಯರಾತ್ರಿ ಇವನು ಹಾಕ್ತಾನೆ ಬಂದು ಏನು ಮಾಡ, ಗೌತಮ್ ಋಷಿಗಳ ವೇಷದಲ್ಲಿ ಬಂದು ಅಹಲ್ಯ ಜೊತೆ ಸಂಗಮ ಸೇರಕ್ಕೆ ವ್ಯವಸ್ಥೆ ಮಾಡ್ಕೊಂಬಿಟ್ಟ. ಯಾವಾಗ ಇದನ್ನು ಸೇರಿದ್ನೋ, ಯಾಕೆ ನೋಡಿದ್ರು ಸೂರ್ಯ ಬರ್ತಾ ಇಲ್ಲ, ಆದರೆ ಕೋಳಿ ಕೂಗಿದೆ. ಯಾರದು ಅಂತ ಹೇಳಿ ಆ ಕೋಳಿ ನಿಲೆ ತರಿಸ್ದ. ಅಂದರೆ ಆ ಬೆಳಗಿನ ಜಾವದಲ್ಲಿ ಕೋಳಿ ಕೂಗಿದ್ದ ವಿಚಾರಕ್ಕೆ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೋಳಿ ಮೀನನ್ನು ತಿಂದಬೇಡಿ ಅನ್ನಲ್ಲ, ಅವತ್ತು ಹಾಕಿದ ಗೌತಮ್ ಋಷಿ ಶಾಪನೇ ಇವತ್ತು ನೀವುಗಳು ಅನುಭವಿಸೋದು. ಒಂದು ದಿವಸ ನೀವು ಕೋಳಿ ತಿನ್ನಿ, ಒಂದು ದಿವಸ ಮೀನು ತಿನ್ನಿ, ನಿಮ್ಮ ಕರ್ಮಗಳು ಅನುಭವಿಸಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ವಿಚಾರಪೂರ್ವಕವಾಗಿ ಸುಬ್ರಹ್ಮಣ್ಯ ಅನುಗ್ರಹದಲ್ಲಿ ಅವನು ಪರಿಶಪಿಸ್ತಾ ಇದ್ದ. ಆಗ ಅವ್ರು ಕರೆದು ಕೇಳ್ತಾರೆ. ಆಗ ಅವಳೆ ಬಾಯಿ ಬಿಟ್ಟು ಹೇಳುತ್ತೆ, ಇಲ್ಲ ಇಂದ್ರಾದಿ ದೇವತೆಗಳು ನನ್ನ ಸೃಷ್ಟಿ ಮಾಡಿದ್ರು, ಆ ಸೃಷ್ಟಿ ಮಾಡಿದ್ದಕ್ಕೆ ನಿನಗೆ ಬೆಳಗಿನ ಜಾವ. ಹೌದಾ, ಮನೆ ಹತ್ರ ಏನು ನಡೀತಾ ಇದೆ, ಹೋಗ್ತೀನಿ ಅಂತೇಳಿ ಬಡ 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 ಅಂತ ಬಂದರು. ಅವ್ರು ಹೆಂಗೆ ಅಂದರೆ ಋಷಿ ಮುನಿಗಳಲ್ವಾ, ಸುಮ್ಮನೆ ಅಲ್ಲಿ ನಿಂತ್ಕೊಂಡು ನಡ್ಕೊಂಡು ಬರೋದಿಲ್ಲ. ಅಲ್ಲಿ ಪ್ರತ್ಯಕ್ಷ ಆದರು, ಇಲ್ಲಿ ಪ್ರತ್ಯಕ್ಷ ಆದರು. ಇನ್ನೇನು ಇಂದ್ರ ಹೋಗಿ ಆ ಶೀಲವನ್ನು ಕೆಡಿಸ್ಬೇಕು, ಯಾರ್ದು ಅಹಲ್ಯದು. ಆ ಸಮಯಕ್ಕೆ ತಕ್ಷಣವೇ ಅಗ್ನಿ ಜ್ವಾಲೆ ಬೆಂಕಿ ಬಂದ್ಬಿಟ್ಟಿದೆ. ಇವಳು ಮಹಾಸಾಧ್ವಿ ಶಿರೋಮಣಿ, ಬೆಂಕಿ ಜ್ವಾಲೆ ಬಂದ್ಬಿಡ್ತು. ಬೆಂಕಿ ಜ್ವಾಲೆ ಮಧ್ಯದಲ್ಲಿ ಬಂದಿದ್ರೂ ಸಹ ಅವಳೇನು ಮಾಡಿದ್ಲು, ಈ ಬೆಂಕಿನ ದಾಟ ಬರಬಾರ್ದು ಇಂದ್ರ ಅಂತ ಹೇಳಿ ಅವಳು ಹೇಳಿದ್ಲು. ಆದರೆ ಆ ಬೆಂಕಿನ ದಾಟ ಬರೋಕ್ಕೆ ಸಾಧ್ಯವಾಗದೆ ನಿಂತಿದ್ಲು. ಆದರೆ ಇವಳು ಪತಿವ್ರತೆನೇ, ಸಾಧ್ಯಕ್ಕೆ ಇವನೇನು ಮಾಡಿದ್ರು ಗೌತಮ್ ಋಷಿಗಳು, ಇಂದ್ರನಿಗೆ ಶಾಪ ಹಾಕಿದ್ರು. ಕುಷ್ಠ ರೋಗ ಬರಲಿ, ನಿನಗೆ ಯಾವ ಕಾಲಕ್ಕೂ ಮುಖ ಯಾರಿಗೂ ಕಾಣದೆ ಹೊಟ್ಟೋಗ್ಲಿ ಅಂತ ಶಾಪ ಹಾಕ್ಬಿಟ್ಟ. ಅಲ್ಲಿಂದ ಹೊಟ್ಟೋದ ಇಂದ್ರ. ಅಲ್ಲಿಯಾಗೆ ನೀನು ಬಂಡೆ ಕಲ್ಲಾಗ್ಬಿಡು, ನೀನು ಯಾವ ಕಾಲಕ್ಕೂ ಸುಖ ಜೀವನ ಇಲ್ಲ. ನನ್ನ ಋಷಿಗಳನ್ನ ಈ ಥರ ನೀನು ಮೋಸ ಮಾಡಿಕೊಂಡು ಯವ್ವನ ತೋರಿಸ್ಕೊಂಡು ನೀನು ಹೊರಗಡೆ ಭಾಗದಲ್ಲಿ ಕೂತಿದ್ದೆ, ಇನ್ನೇನಾಗತ್ತೆ ಅಂತ ಹೇಳಿ ಬಂಡೆ ಕಲ್ಲು ಮಾಡ್ಬಿಡ್ತಾನೆ. ಅವಳು ಬಂಡೆ ಕಲ್ಲು ಆಗ್ಬಿಡ್ತಾಳೆ. ಆ ಬಂಡೆ ಕಲ್ಲನ್ನು ಮತ್ತೆ ಕರ್ಮವನ್ನು ಕಳ್ಕೊಳ್ಳೋದು ಹೇಗೆ? ಆಗ ಮತ್ತೆ ತಿರುಗಿ ಶಾಪವನ್ನು ವಿಮೋಚನೆ ಮಾಡೋಕ್ಕೆ ವಸಿಷ್ಠ ಋಷಿ ಬರ್ತಾರೆ. ಹೇಳ್ತಾರೆ, ಗೌತಮ ನೀನು ಬಹಳ ಕೋಪಗೊಂಡ್ಬಿಟ್ಟೆ, ಅನ್ಯಾಯ ನಿಜವಾದ ಪತಿವ್ರತೆ ಆಗಿರ್ತಕ್ಕ ಅವಳು ಅಗ್ನಿ ಜ್ವಾಲೆಯನ್ನು ಬರೆಸಿದ್ಲು, ಯಾವ ಕಾಲಕ್ಕೂ ಇಂದ್ರ ಕಾಲಿಡಬಾರ್ದು ಅಂತ. ಆದರೂ ಅದನ್ನು ನೋಡದೆ ಆ ಥರ ಪಟ್ಬಿಟ್ಟೆ ಅಂತ. ಮತ್ತು ಈಗ ಏನು ಮಾಡೋಕ್ಕಾದ್ರೆ, ಶಾಪ ಅಂತೂ ಆಗಕ್ಕಲ್ಲ ಅಂತ ಯೋಚನೆ ಮಾಡಬೇಡ, ನಾರಾಯಣ ಇದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಆಗ ನಾರಾಯಣ ಲೋಕದಲ್ಲಿ ಕೇಳ್ಕೊಂಡಾಗ, ನಾನು ರಾಮಾವತಾರ ಬಂದಾಗ ಅದು ವ್ಯವಸ್ಥೆ ಆಯ್ತು. ನೋಡಿ, ಆ ರಾಮ ನಡ್ಕೊಂಬರ್ತಾ ಇದ್ದ ಸಮಯದಲ್ಲಿ ಅಹಲ್ಯ ಬಂಡೆ ಅವಳ ಕಾಲಿಗೆ ಹೆಬ್ಬೆಟ್ಟಕ್ಕೆ ಸೋಗತ್ತೆ. ಅಹಲ್ಯಗೆ ಶಾಪ ವಿಮೋಚನೆ, ಮತ್ತೆ ಅವಳು ತಿರುಗಿ ದೇವಲೋಕಕ್ಕೆ ಸರಸ್ವತಿಯಾಗಿ ಹೊರಟೋಗ್ತಾಳೆ. ಇದು ನಿಜವಾದ ಕಥೆಯಾಗಿರ್ತಕ್ಕಂಥದ್ದಲ್ಲಿ ಪ್ರತಿಯೊಬ್ಬರಿಗೂ ಕರ್ಮ ಕಳ್ಕೊಳ್ಳೋ ಸಮಯದಲ್ಲಿ ರಾಮಚಂದ್ರ ಹೇಗೆ ನಡೆಸಿದ ಅಂದರೆ, ಜೀವನದಲ್ಲಿ ನೀವುಗಳೂ ಮೋಕ್ಷ ಲೋಕಕ್ಕೆ ಹೋಗಿ ಅಂತ ಆವಾಗ ತೋರಿಸ್ಕೊಟ್ಟ ಒಂದು ಕಥೆಯಲ್ಲಿ. ಮಂದರ ಅಂದರೆ ಕೆಟ್ಟದಾಗಿ ಎಲ್ಲರ ಮನಸ್ಸನ್ನು ಕೆಡಿಸ್ಬೇಡಿ ಅಂತ ಅದನ್ನು ಮಂದರ ಅವಾಗ ನಿಜ ತೋರಿಸ್ಕೊಟ್ಟ. ಗುಹ ಅಂದರೆ ಮಿತ್ರತ್ವ ಹೇಗಿರಬೇಕು ಅಂತ. ಬಂಟ ಅಂದರೆ ಆಂಜನೇಯ ಅಂತ ಬಂಟ ಇನ್ನು ಜಗತ್ತಲ್ಲಿ ಬಂದರೆ, ರಾಮಾಯಣ ಓದಬೇಕಾದ್ರೆ ನೀವು ಬರೀ ರಾಮಾಯಣ ರಾಮನ ಬಗ್ಗೆ ಓದೋದು ಅಂತಲ್ಲ, ರಾಮ ಇಷ್ಟೆಲ್ಲ ವಿಸ್ತಾರವಾಗಿ ತೋರಿಸಿರ್ತಕ್ಕಂಥ ಜೀವನ ಚರಿತ್ರೆಗಳಲ್ಲಿ ಕಥಾಮಾಲಿಕದಲ್ಲಿ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟ ಅಂದರೆ, ಶತ್ರುನೂ ಮಿತ್ರ ಮಾಡ್ಕೋಬೋದು ಅಂತ ರಾಮ ಆಲಂಗನೇ ನಾನು ಅವತ್ತೇ ನಿಮ್ಮ ಶ್ರೀಲಂಕಾ ತೋರಿಸುವಾಗಲೇ ವಿಚಾರ ತಿಳಿಸಿದ್ದೆ. ಇಷ್ಟೆಲ್ಲ ಸಂತೋಷವಾಗಿರ್ತಕ್ಕಂಥ ಇವತ್ತು ರಾಮನವಮಿ ದಿವಸ ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವೆಲ್ಲ ಸದ್ಭಾವನೆ ಸದ್ಗುಣಗಳನ್ನ ಇಟ್ಕೊಂಡು ಯಾವ ಕಾಲಕ್ಕೂ ಯಾರಿಗೂ ಕೆಟ್ಟದನ್ನು ಬಯಸದೆ ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಮಾಡೋಕ್ಕಾಗಿಲ್ವಾ ಎಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರಿ. ಯಾವ ಕಾಲಕ್ಕೂ ಈ ಥರ ವಿಚಾರಗಳನ್ನು ಮನಸ್ಸಲ್ಲಿ ಕೂಡ ಇಟ್ಕೋಬೇಡಿ, ಮಂಥನ ಮಾಡಬೇಡಿ. ಜೀವನದಲ್ಲಿ ನಾವು ನಮ್ಮದು ಅನ್ನೋದನ್ನು, ಈ ಭಾರತ ದೇಶ ಸಂಸ್ಕಾರ ಇದೆ, ಆ ಭಾರತ ಸಂಸ್ಕಾರದ ಟ್ರೂ ಗ್ರೇಟ್ ಎಪಿಕ್ಸ್ ಅಂದರೆ ರಾಮಾಯಣ ಮಹಾಭಾರತ. ಅದಕ್ಕೋಸ್ಕರ ಇಂಥ ಒಂದು ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತದಲ್ಲಿ ಸೂರ್ಯನಾರಾಯಣ ಸ್ಮರಣೆ ಮಾಡ್ಕೊಳ್ತಕ್ಕಂಥ ಎಲ್ಲರೂ ಇವತ್ತು ಸ್ಮರಣೆ ಮಾಡ್ಕೊಳ್ಳಿ. ರಾಮನವಮಿ ಬಹಳ ಚೆನ್ನಾಗಿ ಆಚರಿಸಿ. ಎಲ್ಲರ ವಿಧವಿಧವಾಗಿ ಆಚರಿಸ್ತಕ್ಕಂಥ ನೀವುಗಳು ಸಾಯಂಕಾಲ ಪೂಜೆ, ಬೆಳಗ್ಗೆ ಪೂಜೆ, ಮಧ್ಯಾಹ್ನ ಪೂಜೆ. ಆದರೆ ಆ ರಾಮರಸ ಸೋಮರಸ ಕುಡಿದಾಗ ಆ ಒಂದು ಮತ್ತಿದೆಯಲ್ಲ, ಆ ಮತ್ತಲ್ಲಿ ಸುಮ್ಮನೆ ಕೂತ್ಕೋಬೇಡಿ, ಭಜನೆನ ಮಾಡಿ. ಅದಕ್ಕೆ ಸಾಯಂಕಾಲದಲ್ಲಿ ಭಜನೆ ಮಾಡಿದಾಗ ರಾಮನಾಮ ರಾಮ 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 ಜಾನಕಿ ರಾಮ, ಆ ಥರ ಈ ಭಜನೆಯಲ್ಲಿ ನೀವು ತಲೀನರಾಗಿ, ನಾವು ಮಂಗಳ ಹಾಡೋ ಸಮಯ ಬಂತು. ನಾವು ಏನು ಹೇಳಬೇಕು ಗೊತ್ತೇ ಇದೆಯಲ್ಲ, ಹೇಳೋಣವಾ? ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ರಾಮನವಮಿಯ ಪ್ರಯುಕ್ತ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಒಂದು ಒಳ್ಳೆಯ ಅದ್ಭುತವಾದ ಚಿತ್ರಣ ಕಣ್ಮುಂದೆ ಬಂದು ಹೋಯ್ತು. ಹೇಗೆ ಪಾಪಕರ್ಮಗಳನ್ನ ಕೆಲವು ಕಳ್ಕೊಂಡ್ರು, ರಾಮನ ಭಕ್ತರಾಗಿ ಹಾಗೆ ಸ್ನೇಹಿತ ಕೂಡ ಎಷ್ಟೆಲ್ಲ ಅವರಿಗೆ ಸಹಾಯವನ್ನ ಮಾಡ್ದ ಅಂತ ಕೂಡ ತಿಳಿಸ್ಕೊಟ್ರಿ. ಬಹಳ ಸೊಗಸಾಗಿತ್ತು ಗುರುಜಿ ನಿಮ್ಮ ಮಾತುಕತೆ ಇವತ್ತು. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಸದಾ ಎನ್ನ ನಾಲಿಗೆಯಲ್ಲಿ ಬರಲಿ ರಾಮನಾಮ, ನಿನ್ನ ನಾಮ ನೆನೆವುದಕ್ಕೆ ಕರುಣಿಸೆನಗೆ ಸುಮನವ ಎನ್ನುತ್ತಾ ಆ ರಾಮಚಂದ್ರನಲ್ಲಿ ನಾವೆಲ್ಲರೂ ಇವತ್ತು ಬೇಡ್ಕೊಳ್ಳೋಣ, ಅವನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ ಮತ್ತೆ ನಾಳೆ ಭೇಟಿಯಾಗೋಣ. ಹೋಗ್ಬರ್ತೀವಿ. ನಮಸ್ಕಾರ.